ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವಾಗ ಈವ್ನಿಂಗ್ ಇದೆ, ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸಂಜೆ ದೀಪ ಹಚ್ಚಿದ್ದಾಯಿತು. ಅದಾದಮೇಲೆ ರಾತ್ರಿ ಅಡುಗೆಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಚಟ್ನಿ ಎಲ್ಲ ಮಾಡ್ಕೋಬೇಕು. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಚಟ್ನಿ ಮಾಡೋದಕ್ಕೆ ಟೊಮೆಟೊ ಹಣ್ಣು ಮತ್ತು ಹಸಿಮೆಣ್ಸಿಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಜೋಡಿಸಿಟ್ಕೊಂಡಿದ್ದೀನಿ. ಚಟ್ನಿಗೆ ಇದಿಷ್ಟು ಬೇಕು. ಮತ್ತು ಖಾರ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕ್ಕೊಂಡ್ರಾಯಿತು. ನಾನು ಖಾರ ಮೀಡಿಯಮಾಗಿ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಹುಳಿಯಾಗಿ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಟೊಮೆಟೊ ಹಣ್ಣನ್ನು ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಕಾಯಿ ಟೊಮೆಟೊ ಇರುತ್ತಲ್ವ, ಅದರಲ್ಲೂ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ಒಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀವಿ, ಇನ್ನೊಂದು ಕಡೆ ಇವಾಗ ಚಟ್ನಿ ಮಾಡಬೇಕು. ಈ ಚಟ್ನಿ ರೈಸು, ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆಗುತ್ತೆ. ಹಾಗೆ ಇವಾಗ ಇದೊಂದು ಸ್ಟ್ಯಾಂಡ್ ತೊಗೊಂಬಂದಿದ್ವಿ. ಏನಾದರೂ ಯೂಸ್ ಮಾಡೋದಕ್ಕೆ ಬರುತ್ತೆ ಅಂತ ಅಂದರೆ ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊತೀವಲ್ವ, ಅವಾಗ ಇಟ್ಕೊಳೋದಕ್ಕೂ ಕೂಡ ಯೂಸ್ ಆಗುತ್ತೆ. ಮತ್ತು ಏನಾದರೂ ಬಾಚಿಣಿಕೆ ಆ ಥರ ಎದಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಬಂದಿದ್ವಿ. ಸೊ ಇವಾಗ ಅದನ್ನು ಒಂದು ಕಡೆ ಫಿಕ್ಸ್ ಮಾಡಬೇಕು. ಅದು ಯಾವ ಥರ ಫಿಕ್ಸ್ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಅಂದರೆ 2 ಕಡೆ ಹೋಲ್ ಇದೆಯಲ್ಲ, ಸೊ 2 ಕಡೆ ಹೋಲಿಗೆ ಮೊಳೆ ಬಡಿದು ಫಿಕ್ಸ್ ಮಾಡಬೇಕು. ನೋಡಿ, ಇಲ್ಲೂ ಫಿಕ್ಸ್ ಮಾಡ್ಕೋಬೋದು. ನನಗೆ ಯಾವ ಕಡೆ ಫಿಕ್ಸ್ ಮಾಡಿದರೂ ಕೂಡ ಯೂಸ್ ಆಗುತ್ತೆ. ಇದರಲ್ಲಿ ತೋರಿಸಿರೋದೇನೆಂದರೆ ಅದೇ ಟೂತ್ಪೇಸ್ಟು ಏನೇನೋ ತೋರಿಸಿದ್ದಾರೆ. ಬಟ್ ಅಡುಗೆ ರೂಮಲ್ಲಿ ಕೂಡ ನಾವು ಉಪಯೋಗಿಸ್ಕೋಬೋದು. ಸ್ಟ್ಯಾಂಡ್ಸ್ ಇರಲ್ಲ ಮತ್ತು ಶೆಲ್ಫ್ಸ್ ಇಲ್ಲ ಅಂದರೆ ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡ್ರೆ ನಮಗೆ ಚಮಚ ಇಡೋದಕ್ಕೆ, ಹಾಗೆ ಗ್ಯಾಸ್ ಲೈಟ್ ಅವರದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಇಟ್ಕೋಬೋದು. ಯಾವ ಥರ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದು ಒಂದು ತರಿಸಿದ್ದೀನಿ. ಮತ್ತು ಇವಾಗ ಸ್ವಲ್ಪ ಎಣ್ಣೆ ಖಾಲಿಯಾಗಿಬಿಟ್ಟಿತ್ತು ಅಂದರೆ ರೇಷನ್ ಎಲ್ಲ ಎಕ್ಸ್ಟ್ರಾ ಇರೋಂಥದ್ದನ್ನೆಲ್ಲ ಈ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಮತ್ತು ಖಾಲಿಯಾದಂಗೆಲ್ಲ ಇದರಲ್ಲಿರೋದನ್ನ ತಕ್ಕೊಂಡು ಬಳಸ್ಕೋತೀವಿ. ಮತ್ತು ಎಣ್ಣೆ ಪ್ಯಾಕೆಟು ಎಲ್ಲ ಇದರಲ್ಲೇ ಇಕ್ಕಿದೆ. ಹಾಗಾಗಿ ಇವಾಗ ಅದನ್ನು ತಕ್ಕೊಂಡಿದ್ದೀನಿ. ಇದು ನಾವು ಯೂಸ್ ಮಾಡೋದು ಗೋಲ್ಡ್ ವಿನ್ನರ್ ಆಯಿಲು. ಮೊದಲಿಗೆಲ್ಲ ರುಚಿ ಗೋಲ್ಡ್ ಬರ್ತಾಯಿತ್ತಲ್ವ, ಅದನ್ನು ಉಪಯೋಗಿಸ್ತಾ ಇದ್ವಿ. ಅದು ಯಾಕೋ ಅದು ಸರಿ ಬರ್ತಾಯಿಲ್ಲ. ಏನಂದರೆ ತುಂಬ ಗಟ್ಟಿಯಾಗಿರುತ್ತೆ ಅದು, ಮತ್ತು ಪಾಮ್ ಆಯಿಲ್ ಅಂತಂದೆಲ್ಲ ಹೇಳ್ತಾಯಿದ್ರು. ಹಾಗಾಗಿ ಮತ್ತು ಅದನ್ನೆಲ್ಲ ಉಪಯೋಗಿಸ್ಕೋಬಾರ್ದು ಅಡುಗೆಗೆ ಅಂತ ಹೇಳಿ ಅದನ್ನು ಬಿಟ್ಟಿದ್ದೀವಿ. ಅಂದರೆ ಇವಾಗ ಆಲ್ಮೋಸ್ಟ್ ಏನಂದರೆ ಒಂದು 6 ತಿಂಗಳು 1 ವರ್ಷ ಆಗ್ತಾ ಬಂತು ನಾವು ಗೋಲ್ಡ್ ವಿನ್ನರ್ಗೆ ಅಡ್ಜಸ್ಟ್ ಆಗಿ. ಗೋಲ್ಡ್ ವಿನ್ನರು ಇಲ್ಲಾಂದರೆ ಫ್ರೀಡಮ್ ಆಯಿಲ್ ಬರುತ್ತಲ್ವ, ಅದನ್ನು ಉಪಯೋಗಿಸ್ಕೋತೀವಿ. ಯಾಕಂದರೆ ಮೇನ್ ಬಂದುಬಿಟ್ಟು ನಮ್ಮ ಆರೋಗ್ಯ ಮುಖ್ಯ ಅಲ್ವಾ. ನಾವು 10 ರೂಪಾಯಿ ಬಗ್ಗೆ ಯೋಚನೆ ಮಾಡಿದ್ವಿ ಅಂದರೆ ಮತ್ತು ನಮ್ಮ ಆರೋಗ್ಯ ಎಲ್ಲ ಕೆಡುತ್ತೆ. ಹಾಗಾಗಿ ನಾವು ಗೋಲ್ಡ್ ವಿನ್ನರ್ಗೆ ಶಿಫ್ಟ್ ಆಗಿದ್ದೀನಿ. ಮತ್ತು ಇವಾಗ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣ್ಸಿಕಾಯಿ, ಈರುಳ್ಳಿನ ಫಸ್ಟು ಹುರ್ಕೊಂಬಿಡ್ತೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಈ ಚಟ್ನಿ. ನಮ್ಮ ಮನೇಲಿ ಏನಂದರೆ ಸಾಂಬಾರು ಇದ್ರೂ ಕೂಡ ಚಟ್ನಿ ಮಾಡ್ಕೋತೀವಿ. ಸಾಂಬಾರು ಇದ್ದರೂ ಕೂಡ ಕೆಲವೊಂದು ಸಲ ಊಟ ಮಾಡಲ್ಲ, ಚಟ್ನಿ ಇದ್ದರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಕೆಲವೊಂದು ಸಲ ಚಟ್ನಿ ಇರೋದಕ್ಕೋಸ್ಕರನೇ ಬೆಳಗ್ಗೆ ಟೈಮಲ್ಲಿ ಟಿಫನ್ ಬಿಟ್ಟು ರೈಸು ಚಟ್ನಿ ಉಂಡಿದ್ದೀನಿ. ಅಷ್ಟು ಇಷ್ಟ ನಮಗೆ. ಯಾಕಂದರೆ ಒಂದು ರೀತಿ ಟೇಸ್ಟಿ ಅಂತ ಅನಿಸುತ್ತೆ ನನಗೆ. ಯಾವ ಟಿಫನ್ಗೂ ಕೂಡ ಅದು ಕಡಿಮೆ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು ತಿಂತಾಯಿರ್ತೀನಿ. ಮತ್ತು ಅಮ್ಮನೂ ಕೂಡ ಜಾಸ್ತಿ ನಮ್ಮಲ್ಲಿ ಡೈಲಿ ಅಂತೂ ಇದ್ದೇ ಇರುತ್ತೆ. ಒಂದಿನ ಕೂಡ ಮಿಸ್ ಆಗಲ್ಲ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ಚಟ್ನಿ ಇದ್ದೇ ಇರುತ್ತೆ. ಇದು ಹಸಿಮೆಣ್ಸಿಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಇಲ್ಲಾಂದರೆ ಬೆಂಡೆಕಾಯಿ ಚಟ್ನಿ. ಕೆಲವೊಬ್ಬರು ಬೆಂಡೆಕಾಯಿ ಚಟ್ನಿನ ಅಂತ ಕೇಳ್ತಾರೆ. ಹೌದು, ಬೆಂಡೆಕಾಯಿ ಚಟ್ನಿ ಮತ್ತು ಹಾಗಲಕಾಯಿ ಚಟ್ನಿ, ತುಂಬ ವೆರೈಟಿ ಚಟ್ನಿಗಳು ಮಾಡ್ತಾರೆ ಅಮ್ಮ. ನನಗೇನಂದರೆ ಇದು ಒಂದೇ ನನಗೆ ಮಾಡೋದಕ್ಕೆ ಬರೋದು, ಅಂದರೆ ಟೊಮೆಟೊ ಚಟ್ನಿ. ಆಮೇಲೆ ನಾರ್ಮಲಾಗಿ ಅಂತೂ ನಾವು ಕಾಯಿ ಚಟ್ನಿ ಅದೆಲ್ಲ ಮಾಡ್ತೀವಲ್ಲ, ಅದು ಬೇರೆ. ಅದು ಏನಂದರೆ ಚಪಾತಿ ಅಥವಾ ರೈಸು ಏನೋ ತಿನ್ನಬೇಕಲ್ಲ ಅಂತಂದೇಳಿ ಮಾಡ್ಕೊಳೋದು. ಮತ್ತು ಇಡ್ಲಿ, ದೋಸೆ ಈ ಥರದಕ್ಕೆಲ್ಲ ಮಾಡ್ತೀನಿ. ಅದನ್ನು ಬಿಟ್ಟರೆ ಇದು ಟೊಮೆಟೊ ಚಟ್ನಿ, ಹಸಿಮೆಣ್ಸಿಕಾಯಿ ಚಟ್ನಿ ಇದೆಲ್ಲ ರೈಸು, ಮುದ್ದೆ, ಬಿಸಿ ಬಿಸಿ ಮುದ್ದೆ ಊಟ ಮಾಡೋದಕ್ಕಂತೂ ಮಸ್ತ್ ಇರುತ್ತೆ. ಇದು ನಮ್ಮ ಮನೇಲಿ ಭಾಳ ಇಷ್ಟ ಇದು. ಹಾಗಾಗಿ ಊಟ ಮಾಡೋ ಟೈಮಲ್ಲಂತೂ ಚಟ್ನಿ ಇದ್ದರೆ ಸಾಕು, ಸುಮ್ಮನೆ ಊಟ ಮಾಡ್ತಾ ಇರ್ತಾರೆ. ಹಾಗೆ ಚಟ್ನಿ ಲವರ್ಸ್ ಯಾರ್ಯಾರು ಇದ್ದೀರಾ ಪ್ಲೀಸ್ ಕಾಮೆಂಟ್ ಮಾಡಿ, ಆಯಿತಾ. ಹಾಗೆ ರೆಗ್ಯುಲರಾಗಿ ಕಾಮೆಂಟ್ ಮಾಡ್ತಾನೇ ಇರ್ತಾರೆ ಸಿಸ್ಟರ್ಸ್ ಎಲ್ಲ. ಅವ್ರಿಗೆಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಕೂಡ ಒಂದ್ಸಲ ಎಲ್ಲರ ಹೆಸರನ್ನು ಕೂಡ ಹೇಳ್ತೀನಿ. ಇವಾಗ ಯಾರ ಹೆಸರನ್ನು ಕೂಡ ಹೇಳೋದಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಟೈಮು ಯಾರ್ಯಾರು ನಾನು ರೆಗ್ಯುಲರಾಗಿ ನನಗೆ ಮೆಸೇಜಸ್ನೆಲ್ಲ ಕಳಿಸ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇವಾಗ ಚಟ್ನಿ ಮಾಡ್ತಾಯಿದ್ದೀನಲ್ಲ, ರೈಸ್ ಕೂಡ ಆಗ್ತಾ ಬಂತು. ರೈಸ್ ಆದ ತಕ್ಷಣ ಇನ್ನೇನು ಚಟ್ನಿನ
ಚೆನ್ನಾಗಿ ಕೈಯೆಲ್ಲ ನೆನೆಸಿದ್ರೆ ಆಯಿತು. ಅಂದರೆ ಮಿಕ್ಸಿಗೂ ಕೂಡ ಹಾಕ್ತಾರೆ, ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ, ಅದು ತುಂಬ ಸಾಫ್ಟಾಗಿ ಪೇಸ್ಟ್ ಥರ ಆಗಿಬಿಡುತ್ತೆ. ಹಾಗಾಗಿ ನಾವು ಕೈಯಲ್ಲೇ ಚೆನ್ನಾಗಿ ಅದನ್ನು ಇರುತ್ತಲ್ಲ, ಅಂದರೆ ಬೇಳೆ ಮಸಿಯೋದು ಅದರಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಅಂದರೆ ತುಂಬ ಸ್ಮ್ಯಾಶ್ ಮಾಡೋದು ಬೇಡ, ತರಿಯಾಗಿದ್ರೂ ಕೂಡ ಚೆನ್ನಾಗಿರುತ್ತೆ ಊಟ ಮಾಡಬೇಕಾದ್ರೆ. ಆ ಥರ ಇದ್ರೇ ಚಟ್ನಿ ಚೆನ್ನಾಗಿರೋದು. ನಾವು ತುಂಬ ಮಿಕ್ಸಿಗೆ ಹಾಕ್ಕೊಂಡು ಏನಾದರೂ ಕಾಯಿ ಚಟ್ನಿ ಮಾಡೋ ಥರ ಫುಲ್ ಪೇಸ್ಟ್ ಮಾಡ್ಕೊಂಬಿಟ್ರೆ ಅಷ್ಟೊಂದು ಸರಿ ಅನಿಸಲ್ಲ. ಅದು ಒಂದೊಂದು ಅಡುಗೆಗೆ ಚೆನ್ನಾಗಿರುತ್ತೆ. ಅಂದರೆ ಇದೆಲ್ಲ ಊಟ ಮಾಡೋದಕ್ಕೆ ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆಲ್ಲ ನಮ್ಗೆ ಹೀಗೆ ಇರಬೇಕು, ಇಲ್ಲಾಂದರೆ ಉಣ್ಣಂಗಂತ ಅನಿಸಲ್ಲ ನಮಗೆ. ಮನೇಲಿ ಮಕ್ಕಳಿರೋದ್ರಿಂದ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಅವರು ಕೂಡ ಮಾತಾಡ್ತಾ ಇರ್ತಾರೆ, ನಾನು ಕೂಡ ವಾಯ್ಸ್ ಕೊಡ್ತಾ ಇರ್ತೀನಿ, ಹಾಗೆ ಅವರು ಗಲಾಟೆ ಎಲ್ಲ ಮಾಡ್ತಾ ಇರ್ತಾರೆ. ಹಂಗಾಗಿ ಎಲ್ಲ ಕೂಡ ಮಿಕ್ಸ್ ಆಗಿ ಬರುತ್ತೆ ಇದರಲ್ಲಿ. ಯಾರು ಏನು ಅಂದ್ಕೋಬೇಡಿ, ಯಾಕಂದರೆ ಮಕ್ಕಳಿರೋ ಮನೇಲಿ ಹಾಗೆ ಅಲ್ವಾ, ಯಾವುದು ಕೂಡ ನಾವು ಹೇಳ್ದಂಗೆ ಆಗಲ್ಲ. ಮತ್ತು ಇನ್ನೊಂದು ಏನಂದರೆ, ನಾನು ಮಾತಾಡೋ ಭಾಷೆ ಸ್ವಲ್ಪ ಚೇಂಜ್ ಆಗ್ಬೋದು, ಯಾಕಂದರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಭಾಷೆ ಇರುತ್ತೆ. ಅಂದರೆ ಕನ್ನಡನೇ, ಆದರೆ ನಾವು ಮಾತಾಡುವಂಥ ರೀತಿ ಸ್ವಲ್ಪ ಚೇಂಜ್ ಇರುತ್ತೆ. ನಾವು ಊಟ ಮಾಡೋದು ಅಂತ ಹೇಳ್ತಿರ್ತೀವಲ್ವ, ಸೊ ನಾವು ಉಣ್ಣೋದು ಅಂತ ಹೇಳ್ತೀವಿ, ಉಣ್ಣೋದು, ಉಂಡೆ, ಊಟ ಮಾಡಿದೆ ಅಂತೇಳಿ ಉಂಡೆ, ಈ ಥರ ಹೇಳ್ತಿರ್ತೀವಿ. ಕೆಲವೊಬ್ರಿಗೆ ಅದು ಇದೇನಪ್ಪ ಹಿಂಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ. ಒಂದೊಂದು ಸಲ ಬಂದುಬಿಡ್ತು ಅದು ಮಾತಾಡಬಾರ್ದು, ಮತ್ತು ಯಾರಾದರೂ ಏನಾದರೂ ಅಂದ್ಕೋತಾರೆ ಅಂದ್ಬಿಟ್ಟು ಕೆಲವೊಂದು ಸಲ ಚೇಂಜ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಒಂದೊಂದು ಸಲ ಅದನ್ನು ಕೂಡ ಬಂದುಬಿಡುತ್ತೆ, ಯಾರು ಏನು ಅಂದ್ಕೋಬೇಡಿ. ಯಾಕಂದರೆ ಡೈಲಿ ಹಾಗೆ ಮಾತಾಡ್ತಾ ಇರ್ತೀವಲ್ವ, ಸಡನ್ನಾಗಿ ಆ ಮಾತು ಬಂದುಬಿಡ್ತೈತಿ. ಹಾಗಾಗಿ ಯಾರು ಏನು ಅಂದ್ಕೋಬೇಡಿ, ಆಯಿತಾ. ನಮ್ಮದು ದಾವಣಗೆರೆಯಲ್ಲಿ ಭಾಷೆ ಅಂದರೆ ಸ್ವಲ್ಪ ಚೇಂಜ್ ಇರುತ್ತೆ. ಮಾತಾಡಬೇಕಾದ್ರೆ ನಾವು ಮಾಡ್ತೈತಿ, ಬಂದುಬಿಡ್ತೈತಿ, ಏನೋ ಈ ಥರ ಮಾತಾಡ್ತೀವಿ. ಮತ್ತು ಉಂಡೆ, ಏನೋ ಇವು ನಾನು ನಾರ್ಮಲಾಗಿ ನಾವು ದಾವಣಗೆರೆಯಲ್ಲಿ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತಾ ಇವರೇನಪ್ಪ ಹಿಂಗೆ ಮಾತಾಡ್ತಾರೆ ಅಂತ ಅಂದ್ಕೋಬೇಡ್ರಿ. ಯಾಕಂದರೆ ನಮ್ಮ ಮನೇಲಿ ಹೆಂಗೆ ಮಾತಾಡ್ತೀನೋ ಹಾಗೆ ಮಾತಾಡ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇನ್ಮೇಲೆ ನಮ್ಮ ದಾವಣಗೆರೆ ಭಾಷೆಯಲ್ಲೇ ಮಾತಾಡ್ತಾ ಹೋಗ್ತೀನಿ. ಕೆಲವೊಬ್ರಿಗೆ ಅದು ತುಂಬ ಇಷ್ಟ. ಮತ್ತು ಕೆಲವೊಂದು ವರ್ಡ್ಸ್ ಏನಂದರೆ, ನಮ್ಮ ಕಡೆ ಎಲ್ಲ ಇವಾಗ ನೀವು ಕುತ್ಕೋ ಅಂತ ಹೇಳ್ತೀರಲ್ವ, ನಾವು ಕುತ್ಕ ಅಂತ ಹೇಳ್ತೀವಿ. ನಿತ್ಕೋ ಅನ್ನೋದಕ್ಕೆ ನಿಂತ್ಕ ಅಂತ ಹೇಳ್ತೀವಿ. ಮತ್ತು ಓದ್ಲಾ ಅಲ್ಲ, ಇನ್ನೂ ಕೆಲವೊಂದಷ್ಟು ವರ್ಡ್ಸ್ ಇದ್ದಾವೆ. ಅದು ಮಾತಾಡ್ಕೊಂತ ನಿಮಗೂ ಕೂಡ ಬರುತ್ತೆ. ಇನ್ಮೇಲೆ ಅದನ್ನು ಕೂಡ ಮಾತಾಡ್ತೀನಿ. ಇವಾಗ ಚಟ್ನಿ ಮಾಡ್ತಾಯಿದ್ದೆ, ಏನಾಯ್ತಂದರೆ ಕೈಗೆಲ್ಲ ಸಿಡಿದೋತದು. ಬಿಸಿ ಇತ್ತಲ್ಲ, ಕೈಗೆ ಹಂಗೆ ಸುಟ್ಟೋಯ್ತು. ನನಗೆ ಒಂಥರ ಕೈ ಚುರುಕಂತಂದು ಆಯ್ದಂಗೆ ಆಯಿತು. ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಚಟ್ನಿ, ಅನ್ನ ಉಂಡು ಇವಾಗ ಅವರೆಕಾಳು ಸುಲ್ಕೊಂತ ಕೂತ್ಕೊಂಡೀನಿ. ಇವಾಗ ಅವರೆಕಾಳೆಲ್ಲ ಸುಲಿದು ಅದನ್ನು ಒಂದು ಬಟ್ಲದಲ್ಲಿ ಹಾಕಿ ತೆಗ್ದಿಟ್ಬಿಟ್ರೆ ಬೆಳಿಗ್ಗೆ ಎದ್ದು ಅದನ್ನ ಸಾರು ಮಾಡೋಕ್ಕೆ ಬರ್ತೈತಿ. ಬೆಳಿಗ್ಗೆನೇ ಎಲ್ಲ ಬಿಡಿಸ್ಕೊಂಡು ಸಾರು ಮಾಡ್ಕೋಬೇಕಂದ್ರೆ ಭಾಳ ಲೇಟ್ ಆಗ್ತೈತಿ, ಮತ್ತು ಕೆಲಸ ಇರ್ತೈತಿ. ಅದರಲ್ಲಿ ಇನ್ನೊಂದು ಏನಂದರೆ, ನಾಳೆ ಶನಿವಾರ ಐತಿ. ಶನಿವಾರ ಇದ್ದಾಗ ನಮ್ಮೂರಲ್ಲಿ ಬೆಳಗ್ಗೆ 9 ಗಂಟೆಗೇ ಕರೆಂಟ್ ತೆಗೆದುಬಿಡ್ತಾರೆ. ಬೆಳಗ್ಗೆ 9 ಗಂಟೆಗೆ ತೆಗೆದು ಸಾಯಂಕಾಲ 6 ಗಂಟೆಗೆ ಕೊಡ್ತಾರೆ. ಆವಾಗ ಸಾಂಬಾರು ಆದಂಗೆ ನಂದು, ಯಾಕಂದರೆ ನಾನು ಮಸಾಲೆಯನ್ನು ರುಬ್ಬಾಕಿ ಸಾಂಬಾರು ಮಾಡ್ತೀನಿ. ಮತ್ತು ಮಸಾಲೆ ರುಬ್ಬೋದಕ್ಕೂ ಇಲ್ಲಿ ಖಾರದ ದುಂಡಿ ನಮ್ಮ ಮನೆ ಹಿಂದ್ಗಡೆಗೆ ಐತಿ, ಹೋಗಿ ರುಬ್ಕೊಂಬರ್ಬೋದು. ಅಂದರೆ ಮಕ್ಕಳು ಮನೆಗೆ ಇರ್ತಾರಲ್ಲ, ಅವರು ಮತ್ತು ನನ್ನ ಹಿಂದೆನೇ ಬಂದುಬಿಡ್ತಾರೆ. ಮತ್ತು ಅವ್ರು ನೋಡಿಕೊಂಡು ನಾನು ಖಾರ ರುಬ್ಬಷ್ಟರಲ್ಲಿ ಮುಗ್ದೋತು ನನ್ನ ಕತೆ. ಹಾಗಾಗಿ ನಾನು ಇವಾಗ ಬೆಳಿಗ್ಗೆನೇ ಆಗಲ್ಲ, ಇವಾಗ ಎಲ್ಲ ಬಿಡಿಸಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಬೇಗನೆ ಚಟ್ನಿಗೆಲ್ಲ ಜೋಡಿಸ್ಕೊಂಡು ಅದು ಚಟ್ನಿ ಎಲ್ಲ ರುಬ್ಕೊಂಬಿಟ್ರೆ ಸಾರು ಮಾಡೋದಕ್ಕೂ ಕೂಡ ನನಗೆ ಈಸಿ ಆಕತಿ. ಅದಕ್ಕೋಸ್ಕರ ಇವಾಗ ಕಾಳೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಮನೇಲಂತೂ ನನ್ನ ಮಕ್ಳಿಗೆ ಬರೀ ಬೇಳೆ ಸಾರು, ಸೊಪ್ಪಿನ ಸಾರು ಇದ್ದೇ ಕೇಳ್ತಾರೆ. ದಿನ ಅದನ್ನು ಮಾಡಿ ಸಾಕಾಗ್ಬಿಟ್ಟೈತೆ ನನಗೆ. ಹಾಗಾಗಿ ನಾನು ಅವರು ನಾಳೆ ಬೆಳಗ್ಗೆ ಬೇಕಾದ್ರೆ ಅವ್ರಿಗೆ ಬೇಳೆ ಸಾಂಬಾರು ಮಾಡಿಟ್ಟು ಹಾಗೆ ಸ್ವಲ್ಪ ಅವರೆಕಾಳು ಸಾಂಬಾರು ಮಾಡ್ಕೊಂಡು ಅಂದ್ಬಿಟ್ಟು ಇವಾಗ ಅವರೆಕಾಳನ್ನ ಸುಲಿತಾ ಇದ್ದೀನಿ. ಒಂದು ಅರ್ಧ kg ಅವರೆಕಾಳು ತೊಗೊಂಬಂದಿದ್ನ, ಅದನ್ನು ಸುಲಿತಾ ಇದ್ದೀನಿ. ಇವಾಗ ಅದನ್ನು ಸುಲಿದ್ಬಿಟ್ಟು ಅದನ್ನ ತೆಗ್ದಿಟ್ಬಿಟ್ರೆ ಬೆಳಗ್ಗೆ ಅವರೆಕಾಳು ಸಾಂಬಾರು ಮತ್ತು ಇನ್ನೊಂದು ಕಡೆ ಬೇಳೆ ಸಾಂಬಾರು 2 ಇಟ್ಬಿಟ್ರೆ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಊಟ ಮಾಡ್ತಾರೆ. ಮತ್ತು ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳು ಮನೇಲಿದ್ದಾಗ ಮತ್ತು ನನಗೂ ಒಂದು ಸ್ವಲ್ಪ ಇವಾಗ ಎಕ್ಸ್ಟ್ರಾ ಕೆಲಸನೂ ಕೂಡ ತೊಗೊಂಡೀನಿ ಅಂತ ಹೇಳಿದ್ದೆ ನಿಮಗೆ. ಹಾಗಾಗಿ ಇವಾಗ ಅದನ್ನು ಕೂಡ ಮಾಡ್ಕೋಬೇಕಂದ್ರೆ ಇದನ್ನೆಲ್ಲ ನಾನು ಮುಗಿಸ್ಕೋಬೇಕು. ಬೆಳಿಗ್ಗೆ ಬೇಗನೆ ಎಲ್ಲ ಮುಗಿಯುತ್ತಂದರೆ ಮತ್ತು ಆ ಎಕ್ಸ್ಟ್ರಾ ಕೆಲಸ ಏನಿದೆ ಅದನ್ನು ಮಾಡ್ಕೊಳಕ್ಕೆ ಬರ್ತೈತಿ. ಇಲ್ಲಾಂದರೆ ಕೆಲಸದೊಳಗಡೆನೇ ಮುಳುಗೋಗ್ಬಿಡ್ಬೇಕಾಗುತ್ತೆ. ನಾನು ನನ್ನ ಮಕ್ಕಳ ಜೊತೆಗೆ ಮಾತಾಡಿಕೊಂಡು ಅವ್ರ ಜೊತೆಗೆ ಹರಟೆ ಹೊಡ್ಕೊಂಡು ಈ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ಸಾಕಾಗ್ಬಿಡ್ತೈತಿ. ಅದಕ್ಕೋಸ್ಕರ
ಬೆಳಗ್ಗೆಗೆ ಏನೇನು ಬೇಕೋ ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಕಾಯಿ ಎಲ್ಲ ಬೇಕಲ್ಲ ಇದಕ್ಕೆ, ಅದನ್ನೆಲ್ಲ ಕಾಯಿ ಎಲ್ಲ ಒಡೆದು ಕೊಬ್ಬರಿ ಎಲ್ಲ ಎಬ್ಬಿ ಕಟ್ ಮಾಡಿಬಿಟ್ಟು ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಅದನ್ನು ಮಾಡ್ಕೊಬೋದು ಅಡುಗೆನ. ಅದಕ್ಕೋಸ್ಕರ ಮತ್ತು ಇವಾಗ ನನ್ನ ಮಗಳ ಜೊತೆ ಮಾತಾಡ್ಕೊತಾನೆ. ಅವಳು ಏನಂದರೆ ಅವಳಿಗೋಸ್ಕರ ಕ್ಲಿಪ್ ತೊಗೊಂಬಂದಿದ್ದು ಸಣ್ಣದು, ಚೆನ್ನಾಗಿದ್ಬವು ಡಿಸೈನ್ ಕ್ಲಿಪ್ ಬರ್ತಾವಲ್ಲ ಆ ಥರದ್ದು ಚಿಕ್ಕದು, 15 ರೂಪಾಯಿ ಅಂತ ಹೇಳಿದರು. ಹಾಗಾಗಿ ಅದನ್ನು ಒಂದು ಶೀಟ್ ತೊಗೊಂಬಂದಿದ್ದೆ. ಒಂದು 10 ಕ್ಲಿಪ್ ಬಂದಿದ್ವು ಅದರಲ್ಲಿ. ಈಗ ಅದನ್ನೇ ಅವ್ರ ಪಪ್ಪಂಗೆ ತೋರ್ಸೋಕ್ಕಂತ ಹೇಳಿ ಅವಳು ತೊಗೊಂಡೋಗ್ಯಾಳ. ಇವಾಗ ಅದನ್ನ ತೋರಿಸಿ ಅವಳು ಹಾಕ್ಕೊಂಡು ಮತ್ತೆ ತೋರಿಸ್ಬೇಕು ಅದು ಹೆಂಗೆ ಕಾಣ್ತೈತೆ ಅಂತ. ಅವಾಗ ಅವಳು ಫುಲ್ ಹ್ಯಾಪಿ ಅನಿಸ್ತೈತಿ. ಯಾಕಂದ್ರೆ ಅವಳಿಗೆ ಏನೇ ತಂದ್ರೂ ಅವರ ಪಪ್ಪಂಗೆ ತೋರಿಸ್ಲೇಬೇಕು. ಅವಳ ಪಪ್ಪಂಗೆ ತೋರಿಸಿದ್ರೇ ಅವಳಿಗೆ ಫುಲ್ ಖುಷಿ ಆಗೋದು. ಅವ್ರಿಗೂ ಅಷ್ಟೇ, ಅವ್ಳಿಗೆ ಏನು ತಂದ್ರೂ ಕೂಡ ಅವ್ರಿಗೂ ಫುಲ್ ಹ್ಯಾಪಿ ಅನಿಸುತ್ತೆ. ಇಬ್ಬರು ಸರಿಯಾಗಿದ್ದಾರೆ ನಮ್ಮ ಮನೆಯಲ್ಲಿ. ತಂದೆಗೆ ಮುದ್ದಿನ ಮಗಳು ಅವಳು. ಹಾಗಾಗಿ ಯಾವಾಗಲೂ ಹಂಗೆ ಅಲ್ವಾ, ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ, ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಅಂದರೆ ತುಂಬ ಇಷ್ಟ. ಹಾಗಾಗಿ ನನಗೆ ನನ್ನ ಮಗಳ ಮೇಲೆ ಭಾಳ ಜೀವ, ಮತ್ತು ನಮ್ಮ ಮನೆಯವ್ರಿಗೆ ಅವಳ ಮಗಳ ಮೇಲೆ ಭಾಳ ಜೀವ. ಅವ್ಳಿಗೆ ಒಂಚೂರು ಏನಾದರೂ ಆದರೂ ಅವ್ರು ತಡ್ಕೊಳಲ್ಲ. ನನಗೂ ಅಷ್ಟೇ, ನನ್ನ ಮಗಳಿಗೆ ಒಂಚೂರು ಏನಾದರೂ ಆದರೂ ನಾನು ತಡ್ಕೊಳಲ್ಲ. ಹಾಗೆ ಇಬ್ಬರೂ. ಆದರೆ ಇಬ್ಬರೂ ಇಷ್ಟಪಡ್ತೀವಿ, ಬಟ್ ಆದರೂ ಸ್ವಲ್ಪ ಜಾಸ್ತಿ ಅಂದರೆ ಈ ಥರ ಇರುತ್ತೆ ಅಷ್ಟೇ. ಇವಾಗ ಕಾಳನ್ನು ಸುಲಿತಾ ಇರ್ಬೇಕಾದ್ರೆ ಬಂದು ಕೇಳಿದ್ಲು ನನ್ನ ಮಗಳು ಮತ್ತು ನನ್ನ ಮಗ, ಅಮ್ಮ ನಾಳೆ ಏನು ಸಾರು ಮಾಡ್ತೀಯಮ್ಮ, ಅವರೆಕಾಳು ಸಾರು ಮಾಡ್ತೀಯನಮ್ಮ ಅಂತಂದು. ಅದಕ್ಕಿಲ್ಲ, ನಾಳೆ ನಿಮಗೆ ಬೇರೆ ಏನಾದರೂ ಮಾಡ್ಕೊಡ್ತೀನಿ, ನನಗೆ ಇದನ್ನು ಮಾಡ್ಕೊಳ್ತೀನಿ ಸುಮ್ಮನಿರಿ ಅಂದಿದ್ದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನಾದ್ರು. ಇಲ್ಲ ಇದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಮುಗಿದು ಹೋಗೋದು ಕತೆ. ಇವಾಗಲಿಂದನೇ ಹತ್ಕೊಂತ ಕುತ್ಕೊಂಡ್ಬಿಡೋರು. ಇದನ್ನು ಮಾಡ್ತೀಯಾ, ನಾನು ಉಣ್ಣಲ್ಲ, ನೀನೇ ಉಣ್ಣೋಕೆ ನೋಡು, ನಾನು ಉಣ್ಣಲ್ಲ ಅಂತ ನಿಂಗೆ ಹತ್ಕೊಂತ ಕುತ್ಕೊಂಡ್ಬಿಡೋರು. ಇಲ್ಲ ನಿಮ್ಗೆ ಬೇರೆ ಬೇಳೆ ಸಾರು ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾದರು. ಇಲ್ಲಾಂದರೆ ಇವಾಗಲಿಂದನೇ ಹೇಳಿದ್ನಲ್ಲ ಫುಲ್ ಹತ್ಕೊಂತ ಕುತ್ಕೊಂಡ್ಬಿಡೋರು. ಇವಾಗ ಅದನ್ನೇ ನನ್ನ ಮಗಳಿಗೆ ಕ್ಲಿಪ್ ಹಾಕಿ ತೋರ್ಸೋಣ ಅಂದ್ಬಿಟ್ಟು ನಮ್ಮ ಮನೆಗೆ ತೋರಿಸ್ತಾ ಇದ್ದೆ. ನೋಡಿರಿ ಹೆಂಗೈತಿ ಕ್ಲಿಪ್ಪು, ಚೆನ್ನಾಗೈತೆ ಅಂತಂದು ನಮ್ಮ ಮನೆಯವ್ರು ಚೆನ್ನಾಗಿದೆ ಅಂತ ಅಂದರು. ಇವಾಗ ಅದನ್ನು ಅವಳಿಗೆ ಹಾಕಿ ತೋರ್ಸೋಣ ಅಂದ್ಬಿಟ್ಟು ಕೂರಿಸ್ಕೊಂಡು ಈಗ ಹಾಕ್ತಾಯಿದ್ದೀನಿ. ಅವ್ಳದ್ದು ಕೂದಲು ಸ್ವಲ್ಪ ಇನ್ನೂ ಒಂಚೂರು ಉದ್ದ ಇದ್ದಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ಳದ್ದು ಸ್ವಲ್ಪ ಸಣ್ಣದಿದ್ದಾವಲ್ಲ, ಹೇರ್ ಕಟ್ ಬೇರೆ ಮಾಡಿಸ್ಬಿಟ್ಟಿದ್ನಲ್ಲ, ಹಾಗಾಗಿ ನಾನು ಅದರಲ್ಲೇ ನೋಡಿಕೊಂಡು ನೀಟಾಗಿ ಹೇರ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಾಣ್ತಾ ಇತ್ತು. ಅವಳು ಕೂಡ ಫುಲ್ ಹ್ಯಾಪಿ ಆದಳು. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಬಾಯ್.